ಹಾಗೆ ನಾನಿಲ್ಲಿ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹೂವು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ, ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಇದೆ ಫ್ರೈಡ್ ರೈಸು. ನಾನು ಅಲಂಕಾರಕ್ಕೆ ಸ್ವಲ್ಪ ಕೆಚಪ್ ಹಾಕಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದು 3 ಥರದ ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟ್ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, ಮತ್ತು ಬೀನ್ಸ್, ಹಾಗೆ ಕ್ಯಾಬೇಜು ಕೂಡ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕಿ ತೊಳ್ಕೊಳ್ಳೋಣ. ಎಲ್ಲ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಫ್ರೈಡ್ ರೈಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಹೊರಗಡೆದು ತೊಗೊಂಬಂದು ಕೊಡೋದಕ್ಕಿಂತ ಮನೇಲಾದರೆ ನಾವು ಜಾಸ್ತಿ ಸಾಸ್ ಏನೂ ಹಾಕಿರಲ್ಲ, ರುಚಿಯಾಗಿರುತ್ತೆ, ನೀಟಾಗಿ ಮಾಡಿರ್ತೀವಿ. ಪಾತ್ರೆಗೆಲ್ಲ ಹಾಕ್ಕೊಂಡಾಯ್ತು. ಈಗ ತೊಳ್ಕೊಂಡು ಬರೋಣ. ತರಕಾರಿಯಲ್ಲಿ ನೀರು ಸ್ವಲ್ಪನೂ ಇರಬಾರ್ದು, ಆ ಥರ ನೀರನ್ನ ಬಸ್ದು ಇಟ್ಕೋಬೇಕು. ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಕಟ್ ಮಾಡಿದ್ರೆ ಬೀಜ ಸಮೇತ ಬಂದ್ಬಿಡತ್ತೆ, ಹಾಗೆ ಬೀಜ ಬರಬಾರ್ದು. ಇದನ್ನು ಮೇಲ್ಗಡೆಯಿಂದ ಕಟ್ ಮಾಡಿದ್ರೆ ಅದು ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ. ಮಧ್ಯದಲ್ಲಿ ದಿಂಡು ಮತ್ತು ಬೀಜನ ಎಲ್ಲ ಬೇರೆ ಮಾಡ್ಬೋದು. ಮಧ್ಯದಲ್ಲಿ ಕೈ ಹಾಕಿ ಒಂದು ರೌಂಡ್ ಹಿಂಗೆ ಮಾಡಿದ್ರೆ, ಸುಮ್ಮನೆ ಹಿಂಗೆ ಸ್ಮೂತಾಗಿ ಹಿಂಗೆ ಮಾಡಿದ್ರೂ ಬಂದ್ಬಿಡುತ್ತೆ, ದಿಂಡು ಸಮೇತ ಬಂದ್ಬಿಡುತ್ತೆ ಬೀಜ ಎಲ್ಲ ಒಂದು ಕಡೆ ಹಾಕಿ ಉದ್ದುದ್ದವಾಗಿ ಹೆಚ್ಕೋಬೇಕು. ಇದನ್ನು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದು. ಬೀಜ ಎಲ್ಲ ಬೇರೆ ಆಯಿತು. ಈಗ ಭಾಳ ಸುಲಭವಾಗಿ ಬೀಜಗಳನ್ನೆಲ್ಲ ತೆಗಿಬೋದು. ಈಗ ಮೇಲ್ಗಡೆ ಕಟ್ ಮಾಡ್ಕೊಂಡಿದ್ವಲ್ಲ, ಅದು ಏನು ವೇಸ್ಟ್ ಆಗಲ್ಲ. ಅದನ್ನೆಲ್ಲ ಈ ಥರ ಕಟ್ ಮಾಡಿಕೊಂಡ್ರೆ ಅದು ಯೂಸ್ ಆಗುತ್ತೆ. ಅದ್ರದ್ದು ಕೂಡ ದಿಂಡು ಸಪ್ರೇಟಾಗಿ ಬಂದ್ಬಿಡುತ್ತೆ. ಈಗ ನಾನು ಇದು ಕ್ಯಾಪ್ಸಿಕಮ್ನ ಉದ್ದುದ್ದವಾಗಿ ಹೆಚ್ಕೊಳ್ತೀನಿ. ನನಗೆ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ತುಂಬ ತರಕಾರಿಗಳಿರುತ್ತೆ ಅದರೊಳಗೆ. 2-3 ತರಕಾರಿಗಳನ್ನ ಹಾಕ್ಬೋದು. ಜೊತೆಗೆ ಹಸಿ ಬಟಾಣಿ ಇದ್ದರೆ ಕೂಡ ಹಾಕ್ಬೋದು ನೀವು. ನಾನಿಲ್ಲಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿ, ಹಾಗೆ ಇದು ಈರುಳ್ಳಿ ಹೂವನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿನ ಕ್ರಾಸಾಗಿ ಹೆಚ್ಚಿದ್ರೆ ಫ್ರೈಡ್ ರೈಸಲ್ಲಿ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಬೆಳಗಿನ ತಿಂಡಿಗೆ ಬಹಳ ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಕಾಳು ಬೆಳ್ಳುಳ್ಳಿ ಇರ್ಬೋದು. ಒಂದು ಅರ್ಧ ಇಂಚಿನ ಶುಂಠಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ನಾನು ಇಲ್ಲೊಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಲ್ಲ ಫ್ರೈ ಆಗಲಿ. ಮೆಣಸಿನ್ಕಾಯಿನಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಖಾರ ಬಿಟ್ಕೊಳುತ್ತೆ, ಮಕ್ಕಳು ಕೂಡ ಎಲ್ಲ ತಿನ್ಬೋದು. ಆವಾಗ ಜಾಸ್ತಿ ಪ್ರಮಾಣ ತೊಗೊಂಡಿಲ್ಲ ನಾನಿಲ್ಲ ಹಸಿಮೆಣ್ಸಿನ್ಕಾಯಿನ, ಯಾಕಂದರೆ ನಾನು ಮತ್ತೆ ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ಉದ್ದುದ್ದವಾಗಿ ಈರುಳ್ಳಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ತುಂಬ ಬೇಯೋದು ಬೇಡ ಇದು. ಮತ್ತು ಈಗ ತರಕಾರಿ ಹಾಕ್ತೀವಿ, ಹಾಗಾಗಿ ತರಕಾರಿ ಜೊತೆಲಿ ಸ್ವಲ್ಪ ಬೆಂದ್ಕೊಳುತ್ತೆ. ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಹಾಗೆ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಎಲ್ಲ ತರಕಾರಿಗಳನ್ನ ನೀರು ಬಸಿಯೋದಕ್ಕೆ ಇಟ್ಕೊಂಡಿದ್ದೆ, ನೀರೆಲ್ಲ ಇಳ್ಕೊಂಡಿದೆ. ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿನ
ತಿರುಗಿಸಿ ಒಂದು 2-3 ನಿಮಿಷ ಹಾಗೆ ಹುರ್ಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ರೆಸಿಪಿ ಪೂರ್ತಿಯಾಗಿ ಗೊತ್ತಾಗತ್ತೆ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಅನ್ನಕ್ಕೆ ಇಡಬೇಕಾದ್ರೆ ಅಕ್ಕಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿರ್ತೀನಿ. ಹಾಗಾಗಿ ತರಕಾರಿಲಿ ನೀರಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಒಂದು 2-3 ನಿಮಿಷ ಬೇಯಿಸ್ಕೋಬೋದು ಲಿಡ್ ಕ್ಲೋಸ್ ಮಾಡಿ. ತರಕಾರಿನ ತುಂಬ ಪ್ರಮಾಣದಲ್ಲಿ ಬೇಯಿಸ್ದಲೇ ಕ್ರಂಚಿಯಾಗಿ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ಮಕ್ಕಳಿರೋದ್ರಿಂದ ನಾವು ಪೂರ್ತಿ ಬೇಯಿಸಲೇಬೇಕಾಗತ್ತೆ, ಇಲ್ಲಾಂದರೆ ಆಮೇಲೆ ಹೊಟ್ಟೆ ನೋವು ಏನಾದ್ರು ಬಂದರೆ ತೊಂದರೆ ಆಗುತ್ತೆ ಸುಮ್ಮನೆ. ಹಾಗೆ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಅಷ್ಟೇ ನಾನು ಬೇಯಿಸ್ತೀನಿ. ನೋಡಿ, ಅದು ಬಣ್ಣ ಅಷ್ಟೇ ಚೇಂಜ್ ಆಗಿದೆ. ನೋಡಿ ಎಷ್ಟೊಂದು ಥರದ ಬಣ್ಣಗಳು, ಕೇಸರಿ, ಬಿಳಿ, ಹಸಿರು, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ತರಕಾರಿಗಳು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತವೆ. ಈ ತರಕಾರಿಗಳನ್ನ ಹಾಗೆ ಪಲ್ಯದಲ್ಲಿ ತಿನ್ನಿ ಅಂದರೆ ತಿನ್ನಲ್ಲ. ಈ ಥರ ಫ್ರೈಡ್ ರೈಸು ಇಷ್ಟೊಂದು ತರಕಾರಿ ಹಾಕಿ ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಈ ರೆಸಿಪಿನ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅಂತ ಅಂದು ಕಮೆಂಟ್ ಮಾಡಿ. ಇಲ್ಲಿ ಉದ್ದುದವಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಹೆಚ್ಚು ಬೇಯಿಸೋದು ಬೇಡ. ಒಂದು ಸರಿ ತಿರುಗಿಸ್ಬಿಟ್ಟು 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸಾಕು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಬಿಡ್ತೀನಿ. ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಹಾಕೋಣ, ಪೆಪ್ಪರ್ ಪೌಡ್ರು. ಎಲ್ಲ ಕಡೆ ಈ ಪೆಪ್ಪರ್ ಪೌಡ್ರ್ ಹಾಕೋ ಹಾಗೆ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ, ಎಲ್ಲ ತರಕಾರಿಗೂ ಹತ್ತಬೇಕು. ಹಾಗೆ ಇದು ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ 1/4 ಸ್ಪೂನು, ಚಿಕ್ಕ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಏನಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಗರಂ ಮಸಾಲ ಕೂಡ ಎಲ್ಲ ತರಕಾರಿಗಳಿಗೂ ಹತ್ತೋ ಹಾಗೆ ತಿರುಗಿಸ್ಕೊಳ್ಳೋಣ. ನೀರು ಹಾಕಿರಲ್ವಲ್ಲ, ಎಲ್ಲರೂ ಒಂದು ಕಡೆ ಪೌಡ್ರು ಯಾವ್ದಾದ್ರು ಒಂದು ತರಕಾರಿ ಒಳಗೆ ಸೇರ್ಕೊಂಬಿಟ್ರು ಅದು ರುಚಿ ಎಲ್ಲ ಕಡೆ ಆಗಲ್ಲ. ಹಾಗಾಗಿ ಇಲ್ಲಿ ನಾನು ಅನ್ನನ ಮಾಡಿಟ್ಕೊಂಡಿದ್ದೀನಿ, ಬಿಸಿ ಅನ್ನನ. ಅನ್ನ ಮಾಡಬೇಕಾದ್ರೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿದ್ರೆ ಅನ್ನ ತುಂಬ ಉದುರುವಾಗಿ ಚೆನ್ನಾಗಾಗತ್ತೆ. ನಾನಿಲ್ಲಿ 1 ಸ್ಪೂನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಏನು ಸಾಸ್ ಹಾಕಲ್ಲ ಇದಕ್ಕೆ. ಇದು ಒಂದೇ ಸೋಯಾ ಸಾಸ್ ಅಷ್ಟೇ ಹಾಕೋದು. ಈಗ ಎಲ್ಲ ಕ್ಲೀನಾಗಿ ತಿರುಗಿಸ್ಕೊಂಡ್ಬಿಟ್ರೆ ಫ್ಲೇಮ್ನ ಸಣ್ಣದರಲ್ಲಿ ಇಟ್ಕೊಂಡು ತಿರುಗಿಸ್ಕೋಬೇಕು. ನಾವು ಸಾಸ್ ಹಾಕಿರೋದ್ರಿಂದ ಎಲ್ಲ ಕಡೆ ಆಗೋ ಥರ ಎಲ್ಲ ಕಡೆ ತಿರುಗಿಸ್ಕೊಂಡು ಸಣ್ಣ ಫ್ಲೇಮ್ನಲ್ಲೇ ತಿರುಗಿಸ್ಕೊಂಡಿದ್ರೆ ಎಲ್ಲ ತರಕಾರಿ ಕೂಡ ಹತ್ತತ್ತೆ. ಹಾಗೆ ನಾನಿಲ್ಲಿ ಈರುಳ್ಳಿ ಹೂವು, ಸ್ಪ್ರಿಂಗ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೋಣ. ಈರುಳ್ಳಿ ಹೂವು ಮೇಲೆ ಹಾಕಿದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಹೂವು ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾದ ಫ್ರೈಡ್ ರೈಸ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ನಾನಿಲ್ಲಿ ಅಲಂಕಾರಕ್ಕೆ ಅಂತ ಒಂದು ಸ್ವಲ್ಪ ಕೆಚಪ್ ಬಳಸಿರ್ತೀನಿ. ತುಂಬ ತರಕಾರಿಗಳಿರೋ ಒಂದು ಆರೋಗ್ಯಕರವಾದ ಸ್ವಾದಿಷ್ಟವಾದ ಫ್ರೈಡ್ ರೈಸ್ ರೆಡಿಯಾಗಿದೆ. ಬಹಳ ಸುಲಭವಾಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಧನ್ಯವಾದಗಳು.